ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ಬ್ಲಾಗ್ಸ್. ಸೊ ಹೀಗೆ ಇನ್ನೂ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅಂದರೆ ಇದು ನೆಕ್ಸ್ಟ್ ವಿಡಿಯೋ ಆಗಿ ಬರುತ್ತೆ. ಸೊ ಎಲ್ಲರೂ ಕೇಳ್ದಂಗೆ ನನ್ನ ಏನದು ಮೇಕಪ್ ಬ್ಯಾಕ್ ಟರ್ನ ನಾನು ಆಲ್ರೆಡಿ ಹಾಕಿದ್ದೀನಿ. ಆಲ್ರೆಡಿ ನೀವೆಲ್ಲ ತುಂಬ ಇಷ್ಟಪಟ್ಟಿದ್ದೀರಾ. ಸೊ ನೆಕ್ಸ್ಟ್ ಬಂದು ನನ್ನ ಲಿಪ್ಸ್ಟಿಕ್ ಟರ್ನ್ ಮಾಡೋಣ ಅಂತ ನನ್ನ ಹತ್ರ ಯಾವ್ಯಾವ ಲಿಪ್ಸ್ಟಿಕ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಷ್ಟು ಜೋಡಿಸ್ಕೊಂಡಿದ್ದೀನಿ. ಮಿಸ್ ಆಗಿರೋದು ತುಂಬಾ ಇದ್ದಾವೆ, ಐ ಡೋಂಟ್ ನೋ ಎಲ್ಲಿದೆ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ಸು. ಬನ್ನಿ ಒಂದೊಂದಾಗಿ ನೋಡೋಣ. ಫಸ್ಟ್ ಬಂದು ಲಿಪ್ ಲೈನರ್ಸು. ಆ್ಯಕ್ಚುಲಿ ನಾನು ತೊಗೊಂಡಿರೋವಂಥದ್ದು ಸ್ವಿಸ್ ಬ್ಯೂಟಿ ಲಿಪ್ ಲೈನರ್ಸು. ಸೊ ಇದು ನಿಮಗೆ ಎಲ್ಲ ವೆಬ್ಸೈಟಲ್ಲೂ ಸಿಗುತ್ತೆ, ಬೇಕಾದರೆ ಸ್ಕ್ರೀನ್ಶಾಟ್ ತಗೊಂಡು ನೀವು ಇದನ್ನು ಬೈ ಮಾಡ್ಬೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಇದು ಪ್ರೈಸ್ ನನಗೆ ಅಷ್ಟು ನೆನಪಿಲ್ಲ, 500 to 1000 ಅಷ್ಟೇ ಇರುತ್ತೆ ಇದು. ಸೊ ಇದರಲ್ಲಿ 12 ಕಲರ್ಸ್ ಆಫ್ ಲಿಪ್ ಲೈನರ್ಸ್ ಬರುತ್ತೆ. ಸೊ ಇದಿಷ್ಟು 12 ಕಲರ್ಸ್ ಇದೆ, ಒಂದು ಕಲರ್ ಮಿಸ್ಸಿಂಗ್ ಇದೆ, ಐ ಡೋಂಟ್ ನೋ ಎಲ್ಲೋಯ್ತು. ಇದೆಲ್ಲ ಲಿಪ್ ಲೈನರ್ಸು. ಇದನ್ನು ನೀವು ಲಿಪ್ ಲೈನರ್ಸ್ ಹಾಕಿ ಯೂಸ್ ಮಾಡ್ಬೋದು, ಆರೆಲ್ಸ್ ಒಂದು ಲಿಪ್ ಬಾಮ್ ಹಾಕಿ ಅದ್ರ ಮೇಲೆ ಅಪ್ಲೈ ಮಾಡ್ತೀರ ಅಂದರೆ ಲಿಪ್ಸ್ಟಿಕ್ ಆಗು ಕೂಡ ಯೂಸ್ ಆಗುತ್ತೆ. ಸೊ ಇದಿಷ್ಟು ನಾನು ತೊಗೊಂಡಿರುವಂಥದ್ದು. ತುಂಬಾ ಚೆನ್ನಾಗಿದೆ ಇದು ಲಿಪ್ ಲೈನರ್ಸು, ತುಂಬ ಪಿಗ್ಮೆಂಟೆಡ್ ಆಗಿದೆ. ಆ್ಯಂಡ್ ಇದಕ್ಕೆ ಶಾರ್ಪ್ ಮಾಡ್ಕೊಳ್ಳೋಕ್ಕೆ ಬೇಕು ಅಂತ ಅಂದ್ಬಿಟ್ಟು ನಾನು ಒಂದು ಸಣ್ಣ ಶಾರ್ಪ್ನರ್ ಕೂಡ ಇದರೊಳಗೆ ಇಟ್ಕೊಂಡಿದ್ದೀನಿ, ಸೊ ಮಿಸ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಇದು ನನ್ನ ಸ್ವಿಸ್ ಬ್ಯೂಟಿ ಲಿಪ್ ಲೈನರ್. ಓಕೆ, ಸೊ ನಿಮಗೆ ಒಂದೊಂದಾಗಿ ತೋರಿಸ್ಬೇಕು ಅಂತಂದರೆ, ಎಷ್ಟು ಪಿಗ್ಮೆಂಟೆಡ್ ಆಗಿದೆ ಅಂತ ತೋರಿಸ್ಬೇಕು ಅಂತಂದರೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇದ್ರದ್ದು ಕಲರ್ ಅಂದರೆ ಹೆಸರು ಒಂದೊಂದಿದೆ, ನಂಬರ್ ಕೂಡ ಬೇರೆ ಬೇರೆ ಇದೆ. ನೀವು ಇದನ್ನು ಫುಲ್ ಬಾಕ್ಸ್ ಆಗಿ ತೊಗೊಳ್ಬೋದು. ಆ್ಯಂಡ್ ಪಿಗ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಬೇರೆ ಡಾರ್ಕ್ ಶೇಡಲ್ಲಿ ಒಂದು ತೋರಿಸ್ತೀನಿ. ನೋಡಿ ತುಂಬ ಚೆನ್ನಾಗಿದೆ, ಒಂಥರ ಹೈಲೈಟಾಗಿ ಕಾಣುತ್ತೆ ನಾವು ಅಪ್ಲೈ ಮಾಡಿದಾಗ. ತುಂಬ ಚೆನ್ನಾಗಿದೆ. ಎಲ್ಲ ಒಂದೇ ಕಲರ್ ಇಲ್ಲ, ಎಲ್ಲ ಡಿಫ್ರೆಂಟ್ ಇದೆ. ಸ್ವಲ್ಪ ಶೇಡ್ಸಲ್ಲಿ ವೇರಿ ಆಗತ್ತೆ. ಇದು ನೋಡಿ ಪ್ಯೂರ್ ರೆಡ್ ಅಂದರೆ ಬ್ಲಡ್ ರೆಡ್ ಅಂತಾರಲ್ಲ ಇದು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು ಇದೆಲ್ಲ. ಆ್ಯಂಡ್ ಎಲ್ಲನೂ ಹಾಕಿ ನೋಡೋದಕ್ಕೆ ತೋರಿಸೋದಕ್ಕಾಗಲ್ಲ, ಸೊ ನಾನು ಇದಿಷ್ಟು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇದಿಷ್ಟು ನನ್ನ ಲಿಪ್ ಲೈನರ್ಸ್, ತುಂಬಾ ಚೆನ್ನಾಗಿದೆ. ತೊಗೊಳ್ಳೋರಿದ್ರೆ ತೊಗೊಳ್ಳಿ. ನಾನು ಹೇಳೋದೇ ಮರ್ತೋದೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಅಲ್ಲ ಹೇಳಿದ್ದೀನಿ. ಓಕೆ, ಇದು ಬಂದು ನನ್ನ ಲಿಪ್ ಲೈನರ್. ಸೊ ಇವಾಗ ಲಿಪ್ಸ್ಟಿಕ್ಸ್ಗೆ ಹೋಗ್ಬಿಡೋಣ. ಫಸ್ಟು ಸ್ಟಿಕ್ಸ್ಗೆ ಹೋಗೋಣ. ಸೊ ಇದು ಬಂದು ಜುಡಿಯೋ ನಾನು ತೊಗೊಂಡಿದ್ದು, ನೀವು ಆಲ್ರೆಡಿ ನೋಡಿರ್ತೀರ ಅನಿಸುತ್ತೆ. ನನ್ನ ಹಿಂದಿನ ವೀಡಿಯೋನಲ್ಲಿ ಜುಡಿಯೋಗೆ ಹೋದಾಗ ತೊಗೊಂಡಿದ್ದು ಚಾಕೋ ಬ್ರೌನ್ BR01 ಅಂತ ಇದೆ. ಸೊ ಈ ಶೇಡ್ ನಾನು ಲಿಪ್ಸ್ಟಿಕ್ ತೊಗೊಂಡಿದ್ದೆ. ಇದನ್ನು ಹಾಕಿ ನೋಡೋಣ. ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊತೀನಿ ನಾನು. ಆ್ಯಂಡ್ ಇದು ವಾಟರ್ ಪ್ರೂಫ್, ಇದು ಸ್ಮಾಚ್ ಪ್ರೂಫಾ ಇಲ್ವಾ ಅಂತ ಚೆಕ್ ಮಾಡೋಣ ಇವಾಗ. ನಾನು ಕೂಡ ಚೆಕ್ ಮಾಡಿಲ್ಲ, ಸ್ಮಾಚ್ ಆಗತ್ತೆ. ಬಟ್ ಓಕೆ, ಆ ಪ್ರೈಸಿಗೆ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಕ್ಲೀನ್ ಮಾಡಿದ ತಕ್ಷಣವೇ ಹೋಗ್ಬಿಡುತ್ತೆ. ಸೊ ಇಟ್ ಇಸ್ ನೈಸ್. ಇದನ್ನು ವಾಟರ್ ಪ್ರೂಫ್ ಅಂತ ನಾನು ಹೇಳೋದಿಲ್ಲ, ಬಿಕಾಸ್ ನೀವೇ ನೋಡ್ದಂಗೆ ಸ್ಮಾಚ್ ಆಯ್ತದು. ಸೊ ನಾನು ಲಿಪ್ ಲೈನರ್ಸ್ ಜಾಸ್ತಿ ಯೂಸ್ ಮಾಡಲ್ಲ, ಮಾಡಿದ್ರೆ ಒಂದೋ ಎರಡೋ ಮಾಡ್ಕೊತೀನಿ ಅಷ್ಟೇ. ಸೊ ಇದು ಲಿಪ್ಸ್ಟಿಕ್ ಬಂದು ಈ ಶೇಡಲ್ಲಿದೆ, ಒಂಥರ ನ್ಯೂಡ್ ಬ್ರೌನಲ್ಲಿದೆ. ಸೊ ಇದು ಯಾವ ಶೇಡ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಶೇಡ್ ಬರುತ್ತೆ. ಇದು ಬಂದು ಡಾರ್ಕ್ ಸ್ಕಿನ್ ಟೋನ್ಗೂ ಆಗುತ್ತೆ ಅಥವಾ ಲೈಟರ್ ಸ್ಕಿನ್ ಟೋನ್ಗೂ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಸ್ವಲ್ಪ ಶೈನಿ ಆಗಿದೆ. ಆ್ಯಂಡ್ ಲಿಪ್ಗೂ ಕೂಡ ಒಂಥರ ಮಾಯ್ಶ್ಚರೈಸರ್ ಥರನೂ ವರ್ಕ್ ಆಗುತ್ತೆ, ಮಾಯ್ಶ್ಚರೈಸ್ ಮಾಡುತ್ತೆ ಲಿಪ್ನ. ಸೊ ತುಂಬ ಚೆನ್ನಾಗಿದೆ ಇದೂ. ಸೊ ಇದ್ರ ಶೇಡ್ ಬಂದು ಇದು ಆಬ್ವಿಯಸ್ಲಿ ಸ್ಮಾಚ್ ಪ್ರೂಫ್ ಆಗೇ ಆಗುತ್ತೆ ನೋಡಿ, ಹೋಗ್ಬಿಡುತ್ತೆ. ಬಟ್ ರೀಅಪ್ಲೈ ಮಾಡ್ತಾನೆ ಇರ್ಬೇಕು ನೀವು. ಚೆನ್ನಾಗಿದೆ, ಒಂದು ಟ್ರೈ ಮಾಡ್ಬೋದು. ಡೈಲಿ ಯೂಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಇದು. ಓಕೆನಾ. ಸೊ ಇದು ಬಂದು ಜುಡಿಯೋದು. ನೆಕ್ಸ್ಟ್ ಲಿಪ್ಸ್ಟಿಕ್ ಬಂದು ನಾನು ಇಲ್ಲಿ ಮ್ಯಾಕ್ ಯೂಸ್ ಮಾಡ್ತೀನಿ. ಮ್ಯಾಕ್ ಬಂದು ಇದು ಬಂದು ನನಗೆ ಗಿಫ್ಟಾಗಿ ಸಿಕ್ಕಿದ್ದಂಥದ್ದು. ಇದು ಬಂದು ನಾನು ತೊಗೊಂಡಿದ್ದಂಥದ್ದು, ಅಂದರೆ ನಾನು ಮ್ಯಾಕ್ ಪ್ರಾಡಕ್ಟ್ಸ್ ತೊಗೊಂಡಲ್ಲ ಆವಾಗ ಸಿಕ್ಕಿದಂಥ ಗಿಫ್ಟ್ ಇದು. ಸೊ ಇದ್ರದ್ದು ಶೇಡು ನನಗೆ ಗೊತ್ತಿಲ್ಲ, ಮುಂಚಿನ ವೀಡಿಯೋನಲ್ಲಿ ತೋರಿಸಿದ್ದೀನಿ ನಾನು. ಇದು ಅವರೇ ಗಿಫ್ಟ್ ಕೊಟ್ಟಿದ್ದಿದ್ದು, ಬಟ್ ಇದರಲ್ಲಿ ಶೇಡ್ ಕೂಡ ಹಾಕಿಲ್ಲ, ಅದೇನಕ್ಕೆ ಅಂತ ಗೊತ್ತಿಲ್ಲ.
ಸೊ ಈ ಶೇಡ್ ಬಂದು ನಾನು ನಿಮ್ಗೆ ತೋರಿಸ್ತೀನಿ. ಒಂಥರ ಪೀಚ್ ಪಿಂಕ್ ಕಲರ್ ಶೇಡು ನೋಡಿ, ಈ ಥರ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿದೆ ಅಲ್ಲ, ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬ ಲೈಟಾಗಿದೆ. ಫೇರ್ ಸ್ಕಿನ್ ಟೋನ್ ಇರ್ತಾರಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬಾ ಇಷ್ಟ ಇದು. ಇದ್ರ ಜೊತೆ ನಾನು ಇದನ್ನು ಆ್ಯಡ್ ಮಾಡ್ಕೊತೀನಿ, ಇಲ್ಲ ಇದನ್ನೊಂದನ್ನೇ ಹಾಕ್ಕೊಂಡು ಇದಕ್ಕೆ ಲಿಪ್ ಲೈನರ್ಸ್ನ ನಾನು ಚೇಂಜ್ ಮಾಡ್ಕೊತಾ ಇರ್ತೀನಿ. ತುಂಬಾ ಚೆನ್ನಾಗಿದೆ ಇದು ಕೂಡ. ಇದ್ರದ್ದು ಪ್ರೈಸ್ ಇರುತ್ತೆ 1250 1500ವರೆಗೂ ಇದೆ ಇದು ಪ್ರೈಸು. ಸೊ ಇದು ಬಂದು ಆಬ್ವಿಯಸ್ಲಿ 99 ರೂಪೀಸ್. ಆ್ಯಂಡ್ ನೆಕ್ಸ್ಟು ಕೂಡ ಮ್ಯಾಕು, ಇದ್ರದ್ದು ಶೇಡ್ ನಾನು ಆಲ್ರೆಡಿ ಹೇಳಿದ್ದೇನೆ ಅನಿಸುತ್ತೆ, ಡೆಬಾನೆಟ್ ಅಂದ್ಬಿಟ್ಟು 108. ಸೊ ಇದು ಬಂದು ಬ್ರೌನ್ ಶೇಡಲ್ಲಿದೆ. ಬ್ರೌನ್ ಶೇಡ್ ನಂಗೆ ಸಿಕ್ಕಾಪಟ್ಟೆನೇ ಇಷ್ಟ ಆಗುತ್ತೆ, ನಂಗೆ ಚೆನ್ನಾಗಿ ಕಾಣುತ್ತೆ ಬ್ರೌನು. ಸೊ ನೋಡಿ, ಡಾರ್ಕಾಗಿ ಕಾಣುತ್ತೆ, ನಂಗೆ ತುಂಬಾ ಇಷ್ಟ. ಬಟ್ ನಾನು ಇದೊಂದನ್ನೇ ಹಾಕೊಳ್ಳಲ್ಲ, ಇದ್ರ ಜೊತೆಗೆ ಯಾವುದಾದ್ರೂ ಲೈಟ್ ಲಿಪ್ಸ್ಟಿಕ್ಸ್ ಈ ಥರದ್ದು ಅಥವಾ ಬೇರೆ ಬೇರೆ ಲಿಪ್ಸ್ಟಿಕ್ಸ್ನ ಲೈಟ್ ಆಗಿರೋಂಥದ್ದನ್ನ ಯೂಸ್ ಮಾಡಿಕೊಂಡು ಹಾಕ್ಕೊತೀನಿ. ಆ್ಯಂಡ್ ಇದು ಬಂದು ಮ್ಯಾಟ್ ಫಿನಿಶ್ ಇದೆ, ಆ್ಯಂಡ್ ಇದು ಬಂದು ಸ್ವಲ್ಪ ಗ್ಲಾಸಿ ಫಿನಿಶ್ ಇದೆ. ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ನೋಡಿ, ಸ್ವಲ್ಪ ಶೈನಿಂಗ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ ಇದು ಕೂಡ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಯೂಶ್ವಲಿ ಏನದು ಆನ್ ಗೋ ಮೇಕಪ್ ಮಾಡಿಕೊಂಡ್ರೆ ಅಥವಾ ಅರ್ಜೆಂಟಾಗಿ ಏನಾದರೂ ಬೇಕು ಅಂತಂದರೆ ನಾನು ಇದೆರಡನ್ನ ಯೂಸ್ ಮಾಡೋದು, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇದನ್ನು ನನ್ನ ಕ್ಲೈಂಟ್ಸಿಗೆ ಯೂಸ್ ಮಾಡಲ್ಲ, ಬಿಕಾಸ್ ನಾನು ಲಿಪ್ ಮೇಲೆ ಹಾಕಿರ್ತೀನಿ. ನಾನು ಇದನ್ನು ಕ್ಲೈಂಟ್ಸಿಗೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ ಇದನ್ನು. ಆ್ಯಂಡ್ ನನಗೆ ಯೂಸ್ ಮಾಡೋಕ್ಕೂ ಇಷ್ಟ ಇಲ್ಲ, ಬಿಕಾಸ್ ಇದು ನನಗೆ, ಓಕೆನಾ. ಸೊ ಇದೆಲ್ಲ ನನಗೆ, ನಾನು ತೋರಿಸಿದ್ದೆಲ್ಲ ನನಗೇನೆ. ಆ್ಯಂಡ್ ನೆಕ್ಸ್ಟ್ ಬಂದು ಇವಾಗ ಲಿಪ್ ಗ್ಲಾಸಸ್ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಇನ್ನೊಂದು ಲಿಪ್ ಕ್ರಯಾನ್ ಇದೆ. ಸೊ ಇದು ಬಂದು ಸ್ವಿಸ್ ಬ್ಯೂಟಿಯವರ ಲಿಪ್ ಕ್ರಯಾನ್ 250 ರೇಂಜಲ್ಲಿ ಏನೋ ಸಿಗುತ್ತೆ. ನನಗಂತೂ ಇದು ಶೇಡು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನಂಗೆ ಸಿಕ್ಕಾಪಟ್ಟೆನೇ ಇಷ್ಟ. ಬಟ್ ಖಾಲಿ ಆಗಿಬಿಟ್ಟಿದೆ, ಐ ಡೋಂಟ್ ನೋ ಇದು ಒಳಗೆ ಇನ್ನೂ ಇದೆಯಾ ಇಲ್ವಾ ಏನೂ ಗೊತ್ತಿಲ್ಲ. ಇದು ಶಾರ್ಪ್ನರ್ ಕೂಡ ತೂರ್ತಾ ಇಲ್ಲ. ಸೊ ನೋಡೋಣ ಏನು ಮಾಡೋದು ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ. ಹಿಂದೆ ಕಡೆನೂ ಏನೂ ಇಲ್ಲ, ನೋಡೋಣ ಇದು ಹೆಂಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಬಟ್ ನಂಗಂತೂ ಈ ಶೇಡ್ ಸಿಕ್ಕಾಪಟ್ಟೆನೇ ಚೆನ್ನಾಗಿ ಸೂಟ್ ಆಗುತ್ತೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಇದು ಏನು ಶೇಡು 16 ನೈಟ್ ಔಟ್ ಅಂದ್ಬಿಟ್ಟು ಇದ್ರ ಶೇಡು ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ, ನನ್ನ ಸ್ಕಿನ್ ಟೋನ್ ಇರೋರು ಯೂಸ್ ಮಾಡಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಬಂದು ಲಿಪ್ ಗ್ಲಾಸಸ್ಸು ಅಥವಾ ಲಿಪ್ಸ್ಟಿಕ್, ಏನದು ಲಿಪ್ ಗ್ಲಾಸ್ ಅಲ್ಲ, ಮ್ಯಾಟ್ ಲಿಪ್ಸ್ಟಿಕ್ಸ್ ಅಂತ ಹೇಳ್ತಾರಲ್ಲ, ಸೊ ಅದು. ನೆಕ್ಸ್ಟ್ ಬಂದು ನಾನು ಲಿಕ್ವಿಡ್ ಲಿಪ್ಸ್ಟಿಕ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಶುಗರ್ ಅವ್ರದ್ದು ಸ್ಮಡ್ಜ್ ಮೀ ನಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಅಂತ ಇದು. ಆ್ಯಂಡ್ ಶೇಡ್ ಬಂದ್ಬಿಟ್ಟು ವೈನ್ ಆ್ಯಂಡ್ ಶೈನ್. ಸಖತ್ತಾಗಿದೆ ಈ ಶೇಡು, ನನಗೆ ಸಖತ್ ಸೂಟ್ ಆಗುತ್ತೆ ಇದು. ಆ್ಯಂಡ್ ಫೇರ್ ಸ್ಕಿನ್ ಟೋನ್ ಇರೋರಿಗೆ ಸಖತ್ತಾಗಿ ಸೂಟ್ ಆಗುತ್ತೆ ಇದು. ನಾನು ಯಾವಾಗ ತೊಗೊಂಡಿದ್ದು ಅಂದರೆ ನಂಗೆ ನೆನಪಿಲ್ಲ. ಇದು ಬಂದು 500 ರೇಂಜಲ್ಲಿದೆ. ಆ್ಯಂಡ್ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು, ಸಖತ್ತಾಗಿದೆ. ನನಗಂತೂ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಏನದು ಲಿಪ್ಸ್ಟಿಕ್ಕು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ಶೇಡು. ಸೊ ಇದನ್ನು ನಾನು ತಗೊಂಡಿದ್ದು, ಚೆನ್ನಾಗಿದೆ, ತೊಗೊಳಂಗಿದ್ರೆ ತೊಗೊಳ್ಳಿ, 08 ನಂಬರು. ಆ್ಯಂಡ್ ನೆಕ್ಸ್ಟ್ ಬಂದು ಲ್ಯಾಕ್ಮೆ ಅವರ ಫಾರ್ ಎವರ್ ಮ್ಯಾಟ್ ಲಿಪ್ಸ್ಟಿಕ್ಕು ಲಿಕ್ವಿಡ್ ಲಿಪ್ ಕಲರ್. ಇದು ಕೂಡ ತುಂಬಾ ಚೆನ್ನಾಗಿದೆ ಶೇಡು. ನಾನು ಆ್ಯಕ್ಚುಲಿ ಬೇರೆ ಶೇಡ್ ಬುಕ್ ಮಾಡಿದ್ದು ನ್ಯೂಡ್ ಶೇಡು, ಬಟ್ ನೋಡಿದ್ರೆ ಪಿಂಕ್ ಶೇಡ್ ಬಂದಿದೆ. ಸೊ ನಾನು ಓಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಟ್ರೈ ಮಾಡಿದೆ. ವೀರೇಶ್ ಇಟ್ಕೊಂಡು ಸಕ್ಕತ್ತಾಗಿ ಕಾಣ್ತಿದೆ ನಿನಗೆ ಅಂತಂದರು. ಸೊ ಅದಕ್ಕೆ ಇಟ್ಕೊಂಡ್ಬಿಟ್ಟೆ, ಇಲ್ಲ ವಾಪಸ್ ಕೊಟ್ಬಿಡ್ತಿದ್ದೆ. ಇದೊಂಥರ ಲೈಟಾಗಿ ಚೆನ್ನಾಗಿದೆ, ಇದು ಕೂಡ ಫೇರ್ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ತೊಗೊಳ್ಳೋರದೇ ತೊಗೊಳ್ಬೋದು. 06 ಕೋರಲ್ ಕ್ಯಾಂಡಿ ಅಂತ ಅಂದ್ಬಿಟ್ಟು, ಕ್ಯಾಂಡಿ ಕಲರ್ ಇದು, ಸಖತ್ತಾಗಿದೆ. ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಇದರದ್ದು. ಸೊ ಇದು ಬಂದು ಲ್ಯಾಕ್ಮಿ ಅವರದ್ದು. ಆ್ಯಂಡ್ ನೆಕ್ಸ್ಟ್ ಬಂದು L18 ಅವ್ರದ್ದು. ಸುಮ್ಮನೆ ನೋಡೋಣ 120 ರೂಪೀಸ್ ಅಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನೆ ಅಲಕ್ ಬಲಕಲ್ಲಿ ಬುಕ್ ಮಾಡಿದ್ದಂಥದ್ದು ಇದು. ಒಂಥರ ಚೆನ್ನಾಗಿದೆ, ಒಂಥರ ಚೆನ್ನಾಗಿಲ್ಲ ಇದು, ನನಗೆ ಆ ಥರ ಫೀಲಿಂಗು. ಬಿಕಾಸ್ ನಾನು ಹಾಕಿದಾಗ ಒಂಥರ ಆ ಕಡೆ ಈ ಕಡೆ ಡಾರ್ಕಾಗಿ ಬರುತ್ತೆ, ಮಧ್ಯದಲ್ಲಿ ಫುಲ್ಲು ಸ್ಮಡ್ಜ್ ಆಗಿರೋ ಥರ ಸ್ಕಿನ್ ಹಂಗಂಗೆ ಕಾಣುತ್ತೆ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಬಟ್ ತುಂಬ ನೀರಾಗಿದೆ ನೋಡಿ ಡಾರ್ಕಾಗಿ ಬರೋದೇ ಇಲ್ಲ. ಸೊ ಈ ಥರ ಇದೆ, ಬಟ್ ಚೆನ್ನಾಗಿದೆ. ಇದೊಂಥರ ನ್ಯೂಡ್ ಆಗಿರ್ಬೋದು, ಏನಾದರೂ
ನ್ಯೂಡ್ ಮೇಕಪ್ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಬ್ರೌನು. ಆ್ಯಂಡ್ ಇದ್ರ ಜೊತೆಗೆ ನಾನು ಬೇರೆ ಲಿಪ್ಸ್ಟಿಕ್ಸ್ನು ಮಿಕ್ಸ್ ಮಾಡಿ ಹಾಕ್ಕೊತೀನಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೊಂದನ್ನೇ ಹಾಕೊಳಕ್ಕೆ ಹೋಗಲ್ಲ, ನಾನು ಅಸಹ್ಯ ಕಾಣ್ತೀನಿ. ಸೊ ಇದು ಬಂದು L18 ಅವರ ಲಿಕ್ವಿಡ್ ಲಿಪ್ ಕಲರ್. ಇದು ಶೇಡ್ ಬಂದು B91 ನಾಟಿ ಲೆಟ್ಟೆ ಅಂತೆ. ಇದು ಚೆನ್ನಾಗಿದೆ. ಸೊ ಇದನ್ನು ಕ್ಲೀನ್ ಮಾಡ್ಕೊಂಬಿಡೋಣ. ಓ ಮೈ ಗಾಡ್, ಶುಗರ್ದು ನೋಡಿ ಸ್ಪ್ರೆಡ್ಡೇ ಆಗ್ತದೆ. ಓ ಮೈ ಗಾಡ್, ಹೋಗ್ತಾನೆ ಇಲ್ಲ. ಶಿಟ್, ಬೇರೆಲ್ಲ ಹೋಯ್ತು ನೋಡಿ. ತುಂಬ ಉಜ್ಜಬೇಕು. ವಾವ್ ವಾವ್, ದಿಸ್ ಇಸ್ ಕಾಲ್ಡ್ ಮ್ಯಾಟ್ ಲಿಪ್ಸ್ಟಿಕ್. ಸಖತ್ತಾಗಿದೆ. ನಾನು ಎಷ್ಟು ಒಂದು ಸ್ಟ್ರೋಕ್ಗೆ ಅದೆರಡು ಹೊರಟೋಯ್ತು, ಬಟ್ ಇದು ಹೋಗಲೇ ಇಲ್ಲ. ವಾವ್, ನೈಸ್. ಶುಗರ್ ಸೂಪರ್. ಇವಾಗ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ, ಶುಗರ್ ಹೇ ತೋ ಶುಗರ್ ಹೇ ಅಂತ ಅಂದ್ಬಿಟ್ಟು. ಸಖತ್, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದು ಇವೆಲ್ಲನೂ ನಾನು ಮೈ ಗ್ಲಾಮಲ್ಲಿ ತೊಗೊಂಡಿದ್ದಂಥ ಲಿಪ್ಸ್ಟಿಕ್ಸು. ಸೊ ಇದು ಹೆಂಗೆ ತೊಗೊಂಡೆ ಅಂದರೆ, ನೀವೆಲ್ಲರೂ ನಗ್ತೀರಾ ಅಷ್ಟೇ ನಾನು ತೊಗೊಂಡಿದ್ದು ಹೆಂಗೆ ಅಂತ ಗೊತ್ತಾಗ್ಬಿಟ್ರೆ. ಹೆಂಗೆ ಅಂತಂದರೆ, ಇವಾಗ ನಾನು ಫಸ್ಟು ಸುಮ್ಮನೆ ಹಂಗೆ ಸ್ಕ್ರಾಲ್ ಮಾಡಬೇಕಾದ್ರೆ ಮೈ ಗ್ಲಾಮ್ ಅವ್ರದ್ದು ₹1 ಅಂತ ಅಂದ್ಬಿಟ್ಟು ಇದನ್ನು ಲಿಪ್ಸ್ಟಿಕ್ನ ಹಾಕಿದರು. ಸರಿ, ನಾನು ಏನು ಮಾಡಿದೆ, ಅದನ್ನು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡೆ. ನೋಡಿದ್ರೆ ಇನ್ಸ್ಟಾಲ್ ಮಾಡಿಕೊಂಡ್ರೆ ಇದು ಫ್ರೀ ಲಿಪ್ಸ್ಟಿಕ್ ಸಿಗುತ್ತೆ ನಿಮಗೆ. ಅಂದರೆ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ₹100. ಬಟ್ ಇದ್ರ ಪ್ರೈಸ್ ಬಂದು 250 to 300 ಏನೋ ರೇಂಜ್ ಆಗುತ್ತೆ ಒಂದು ಲಿಪ್ಸ್ಟಿಕ್ದು. ಬಟ್ ನನಗೆ 99 ಸಿಗ್ತದಲ್ಲ ಅಂದ್ಬಿಟ್ಟು ಓಪನ್ ಮಾಡಿದ ತಕ್ಷಣ ಸರಿ ಅಂದ್ಬಿಟ್ಟು ನಾನು ಒಂದನ್ನು ಬುಕ್ ಮಾಡಿಕೊಂಡೆ. ಅದಾದ್ಮೇಲೆ ನಂಗೆ ಇಷ್ಟ ಆಯಿತು. ಅದಾದ್ಮೇಲೆ ಮತ್ತೆ ₹1 ಒಂದು ಅಂತ ಅಂದ್ಬಿಟ್ಟು ಬರ್ತಾನೆ ಇತ್ತು. ಸೊ ಅವಾಗ ನಾನು ಹಂಗೆ ಮಾಡಿ ಬೀರೇಶಲ್ಲಿ ಒಂದರಲ್ಲಿ ಕ್ರಿಯೇಟ್ ಮಾಡಿದೆ, ನಂದು 2 ನಂಬರಲ್ಲೂ ಕ್ರಿಯೇಟ್ ಮಾಡಿದೆ, ಬೀರೇಶ್ ಅವ್ರದ್ದು ಇನ್ನೊಂದು ನಂಬರಲ್ಲೂ ಕ್ರಿಯೇಟ್ ಮಾಡಿದೆ, ನಮ್ಮ ಮಮ್ಮಿದ್ರಲ್ಲಿ ಕ್ರಿಯೇಟ್ ಮಾಡಿ, ನಮ್ಮ ಡ್ಯಾಡಿದ್ರಲ್ಲಿ ಕ್ರಿಯೇಟ್ ಮಾಡಿ, ಎಲ್ಲದರದಲ್ಲೂ ತೊಗೊಂಡ್ಬಿಟ್ಟೆ. ಸೊ ಇಷ್ಟು ಕಲರ್ಸ್ ತೊಗೊಂಡಿದ್ದೀನಿ ನಾನು, ತೋರಿಸ್ತೀನಿ. ಐ ಡೋಂಟ್ ನೋ ಶೇಡ್ಸ್ ಎಲ್ಲ ಕಾಣುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಕಲರ್ಸ್ ಇದೆ ಅಂತ ಅಂದ್ಬಿಟ್ಟು. ಸಣ್ಣದಾಗಿ ಒಂದೊಂದು ಸ್ಟ್ರೋಕ್ ಹಾಕಿ ತೋರಿಸ್ತೀನಿ ನಿಮಗೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಿರ್ತೀನಿ. ಬಟ್ ಇದು ಯಾವುದೋ ಕಲರ್ ನನಗೆ ಇಷ್ಟನೇ ಆಗಲಿಲ್ಲ. ನಾನು ಐ ಥಿಂಕ್ ಇದು ನಾನು ಹಾಕೇ ಇಲ್ಲ ಅನಿಸುತ್ತೆ. ನೋಡಿ, ಈ ಕಲರ್ ಇದು ಸೆಕೆಂಡ್ ಶೇಡ್. ಸೊ ಇದಿಷ್ಟು ನಾನು ತೊಗೊಂಡಿರುವಂಥ ಶೇಡ್ಸು. ನನಗೆ ಇಲ್ಲಿಂದ ಇಲ್ಲಿವರೆಗೂ, ಅಂದರೆ ಈ ಪಿಂಕಿಂದ ಈ ರೆಡ್ವರೆಗೂ ತುಂಬಾ ಇಷ್ಟ ಆಗುತ್ತೆ. ಈ ಕಲರ್ ಏನಕ್ಕೆ ತೊಗೊಂಡೆ ಅಂತ ನನಗಂತೂ ಗೊತ್ತಿಲ್ಲ. ಈ ಕಲರ್ ಅಂತೂ ನಂಗೆ ಸೂಟೇ ಆಗ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ಈ ಕಲರ್ ಜೊತೆಗೆ ಇದು L18 ಅವ್ರದ್ದು ಇತ್ತಲ್ವ, ಇದೆರಡೂ ಓಮ್ರೆ ಎಫೆಕ್ಟಲ್ಲಿ ಲಿಪ್ಸ್ಟಿಕ್ನ ಮಾಡ್ಕೊತೀನಿ. ಸಕ್ಕದಾಗಿ ಕಾಣುತ್ತೆ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು ಮೈ ಗ್ಲಾಮಲ್ಲಿ ತೊಗೊಂಡಿರುವಂಥದ್ದು. ನೀವು ಯಾರನ್ನ ಟ್ರೈ ಮಾಡೋಂಗಿದ್ರೆ ಮಾಡಿ, ಫಸ್ಟು ಓಪನ್ ಮಾಡಿ, ಅದಾದಮೇಲೆ ಅವರೇ ಕೊಡ್ತಾರೆ ಫ್ರೀ ಅಂತ ಅಂದ್ಬಿಟ್ಟು. ಬಟ್ ಶಿಪ್ಪಿಂಗ್ ಚಾರ್ಜಸ್ ₹100 ಇದ್ದೇ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ತೊಗೊಳ್ಬೋದು. ಸೊ ನಾನು ಇದಿಷ್ಟು ಕಲರ್ಸ್ ತೊಗೊಂಡಿದ್ದೀನಿ. ಇದು ಅಷ್ಟೇ ಮ್ಯಾಟ್ ಲಿಪ್ಸ್ಟಿಕ್ಸು, ತುಂಬಾ ಚೆನ್ನಾಗಿದೆ, ತುಂಬ ಲಾಂಗ್ ಲಾಸ್ಟಿಂಗ್ ಆಗೂ ಇರುತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ಯಾವಾಗಲೂ ನಾನು ಹಾಕ್ಕೊತಾ ಇರ್ತೀನಿ ಇದನ್ನು. ಸೊ ರೆಡ್ ಅಂತೂ ಸಕ್ಕದಾಗಿ ಕಾಣುತ್ತೆ. ಇದೆಲ್ಲ ಕಲರ್ಸು, ಇದೊಂದು ಕಲರ್ ಇದೆ ಅಲ್ವಾ, ಇದು ಸೇಮ್ ಶುಗರ್ ಅಲ್ಲಿ ಲಿಪ್ಸ್ಟಿಕ್ ಇದೆಲ್ಲ ಅದೇ ಕಲರ್ ಇಲ್ಲೂ ಬರುತ್ತೆ. ಸೊ ಎರಡೂ ಯೂಸ್ ಮಾಡ್ಕೊತೀನಿ. ನಂಗೆ ತುಂಬಾ ಇಷ್ಟ ಇದೆಲ್ಲ ಕಲರ್ಸು. ಹೆಂಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ಅದು ಡ್ರೈ ಆಗಿಬಿಟ್ರೆ ಬರೋದು ಕಷ್ಟ. ನೋಡಿ, ನೀವೇ ನೋಡ್ತಿದ್ದೀರಾ, ಇದು ಯಾವುದು ಡ್ರೈ ಆಗಿರಲಿಲ್ಲ. ಸೊ ಬೇಗ ಬಂದ್ಬಿಡ್ತು. ಇದು ಒಂದು ಮಾತ್ರ ಬರ್ತಾ ಇಲ್ಲ. ಓ ಮೈ ಗಾಡ್,
ಬೇರೆನೇ ತೊಗೊಂಬಿಡೋಣ. ಹಾಂ, ನನ್ನ ಕೈ ರೆಡ್ ಆಗಿಬಿಡ್ತು. ಇದು ಯಾವುದೋ ಒಂದು ಕಲರ್ ಹೋಗ್ತಾನೆ ಇಲ್ಲ. ಸೊ ಯಾ, ನಾನು ಹಿಂಗೆ ಏನಾದ್ರು ಬಟ್ಟೆ ಗಿಟ್ಟೆ ಇದ್ದರೆ ಹಂಗೆ ಒಡ್ಸ್ಕೊಂಡು ಬಿಡ್ತೀನಿ, ಯಾರೋ ಏನೋ ಅನ್ಕೊಂಬಿಡಿ. ಸೊ ಯಾ, ಇದಿಷ್ಟು ನನ್ನ ಲಿಪ್ಸ್ಟಿಕ್ ಮತ್ತು ಲಿಪ್ ಕ್ರಯಾನ್ ಮತ್ತು ಲಿಪ್ ಗ್ಲಾಸ್, ಲಿಕ್ವಿಡ್ ಎಲ್ಲ ನೋಡಿದ್ರಿ, ಲಿಪ್ ಲೈನರ್ಸ್ ಎಲ್ಲ ನೋಡಿದ್ರಿ. ಸೊ ಫೈನಲಿ ಇಲ್ಲಿ ಲಿಪ್ ಏನಂತಾರೆ ಇದಕ್ಕೆ, ಏನಂತಾರೆ ಬ್ರೋ ಗೊತ್ತಿಲ್ಲ, ಲಿಪ್ ಕ್ರಯಾನ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದು ಏನಂತಾರೆ ಇದರಲ್ಲಿದೆ, ಏನದು ಕ್ರಯಾನ್ ಫಾರ್ಮಲ್ಲಿ ಇದೆ. ಸೊ ಇದು ತುಂಬಾ ಚೆನ್ನಾಗಿದೆ. ಇದು ಬಂದು ಸ್ವಿಸ್ ಬ್ಯೂಟಿ ಅವರ ಲಿಪ್ಸ್ಟಿಕ್ ಪ್ಯಾಲೆಟ್ ಇದು. ಸೊ ಇದನ್ನೇ ನಾನು ಎಲ್ಲರಿಗೂ ಯೂಸ್ ಮಾಡ್ತೀನಿ, ಬ್ರೈಡಲ್ಗಾಗಿರ್ಬೋದು ಅಥವಾ ನಾನ್ ಬ್ರೈಡಲ್ಸ್ಗಾಗಿರ್ಬೋದು, ಪಾರ್ಟಿ ಮೇಕಪ್ಗೆ ಎಲ್ಲದಕ್ಕೂ ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಈ ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡ್ಕೊಳ್ಳಲ್ಲ, ಬಿಕಾಸ್ ಇದನ್ನು ನಾನು ಏನೇ ಇದ್ರೂ ಬ್ರಷಲ್ಲೇ ಯೂಸ್ ಮಾಡೋದು. ನಾನು ಯಾವುದೇ ರೀತಿಯಾದ ಡಿಗ್ಗಿಂಗ್ ಆಗಲಿ ಏನೂ ಮಾಡಿಲ್ಲ, ಬ್ರಷಸಲ್ಲೇ ಯೂಸ್ ಮಾಡ್ಕೊತೀನಿ ಇದನ್ನು. ಬ್ರೈಡಲ್ಸ್ಗಂತೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಹಾಕಿದಾಗ ಸ್ವಲ್ಪ ಶೈನಿ ಇರುತ್ತೆ, ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಇದು ಮ್ಯಾಟ್ ಆಗಿ ಟರ್ನ್ ಆಗುತ್ತೆ. ಸೊ ನನಗಂತೂ ಸಿಕ್ಕಾಪಟ್ಟೆನೇ ಇಷ್ಟ ಈ ಕಲರ್ಸು. ಆ್ಯಂಡ್ ಇನ್ನು ಬೇರೆ ಬೇರೆ ಕಲರ್ಸು ಇದೆ. ಆ್ಯಕ್ಚುಲಿ ಇದರಲ್ಲೂ ಒಂದು ಏನಂತಾರೆ ಗೋಲ್ಮಾಲ್ ಇದೆ. ಆ್ಯಕ್ಚುಲಿ ಗೋಲ್ಮಾಲ್ ಅಂದರೆ ನಾನೇನು ಮಾಡಿದ್ದಲ್ಲ. ಫಸ್ಟು ನಾನು ಈ ಪ್ಯಾಲೆಟ್ನ ಬುಕ್ ಮಾಡಿದೆ, ಆಯಿತಾ. ಈ ಪ್ಯಾಲೆಟ್ ಬುಕ್ ಮಾಡಿದೆ. ಬಟ್ ಏನು ಮಾಡಿದ್ದಾರೆ ಅವರು, ಈ ಪ್ಯಾಲೆಟ್ ಕಳಿಸಿದ್ದಾರೆ. ಯಾರು, ಅಮೆಝಾನ್ ಅವರು ಈ ಪ್ಯಾಲೆಟ್ ಕಳಿಸ್ತಾರೆ. ಸೊ ನನಗೆ ಈ ಪ್ಯಾಲೆಟ್ ಬೇಕಲ್ವ, ನನಗೆ ಇದು ಬೇಡ, ಇದರಲ್ಲಿರೋ ಕಲರ್ಸ್ ಬೇಡವೇ ಬೇಕಾಗಿಲ್ಲ, ಇದು ಬೇಕಾಗಿತ್ತು ಮೇಯ್ನಾಗಿ. ಬಟ್ ಆಮೇಲೆ ನಾನು ಕಾಲ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂದಾಗ ಈ ಪ್ರಾಡಕ್ಟ್ ರಿಟರ್ನ್ ಆಗಲ್ಲ ಅಂತ ಅಂದರು. ಬಟ್ ಏನಂದ್ರೆ ರಿಫಂಡ್ ಆಗುತ್ತೆ ಅಂದರು. ಸರಿ ಆಯಿತು ಅಂತಂದೆ. ಆಮೇಲೆ ಅವ್ರು ಇಟ್ಕೊಂಡು ಈ ಪ್ರಾಡಕ್ಟ್ನ ಡಿಸ್ಟ್ರಾಯ್ ಮಾಡಿಬಿಡಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಅಂದರು. ನಾನೇನು ತಿಕ್ಲಿನ, ಚೆನ್ನಾಗಿರೋ ಪ್ರಾಡಕ್ಟ್ನ ಡಿಸ್ಟ್ರಾಯ್ ಮಾಡೋಕ್ಕೆ, ಇರಲಿ ಯಾವುದಕ್ಕೂ ಬೇಕಾಗುತ್ತೆ ಅಂದ್ಬಿಟ್ಟು ಇದನ್ನು ಹಂಗೆ ಇಟ್ಕೊಂಡೆ. ನೆಕ್ಸ್ಟು ಇದನ್ನು ಬುಕ್ ಮಾಡಿಕೊಂಡೆ, ಅದೇ ಅಮೌಂಟಿಗೆ ಇದನ್ನು ಬುಕ್ ಮಾಡಿಕೊಂಡೆ. ಸೊ ಇದ್ರ ಜೊತೆ ಇದು ಫ್ರೀಯಾಗಿ ಬಂದಂಗೆ ಆಯಿತು. ಒಂಥರ ಚೆನ್ನಾಗಿದೆಲ್ಲ ನನ್ನ ಐಡಿಯಾ. ಸೊ ನಾನು ಇದೇ ಥರನೇ ತೊಗೊಳೋದು, ಎಲ್ಲನೂ ಇದೇ ಥರ ತೊಗೊಂಬಿಡಲ್ಲ. ಬಟ್ ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್. ಸೊ ಯಾ, ಇದೆರಡು ಪ್ಯಾಲೆಟ್ನ ನಾನು ತೊಗೊಂಡಿರುವಂಥದ್ದು. ಇದಂತೂ ಬ್ರೈಡಲ್ಗೆ ಯೂಸ್ ಮಾಡೋದು. ಸೊ ಯಾ, ಇದಿಷ್ಟು ನನ್ನ ಲಿಪ್ಸ್ಟಿಕ್ಸ್ ಆಯಿತು. ಇನ್ನು ಬೇರೆ ಬೇರೆ ಎಲ್ಲೆಲ್ಲಿದೆಯೋ ನನಗಂತೂ ಗೊತ್ತಿಲ್ಲ. ಚಿಕ್ಕವಳಿದ್ದಾಗಿಂದನೂ ಎಷ್ಟೊಂದು ಲಿಪ್ಸ್ಟಿಕ್ಸ್ ಹಾಕಿ ಬಿಸಾಕ್ಬಿಟ್ಟಿದ್ದೀನಿ. ಸೊ ಸದ್ಯಕ್ಕೆ ಇವಿಷ್ಟೂ ಯೂಸ್ ಮಾಡ್ತೀನಿ. ನನಗಂತೂ ತುಂಬಾ ಇಷ್ಟ ಇವೆಲ್ಲನೂ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಫೈನಲಿ ಲಿಪ್ಸ್ಟಿಕ್ ಟೂರ್ ಆಯಿತು. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್